ನಮಸ್ಕಾರ ಸ್ನೇಹಿತರೆ, ಮಾಯಾ ಮಂಜರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಗುಜರಾತಿ ಸ್ಪೆಷಲ್ ಮಸ್ತ್ ಸ್ಪಾಂಜಿ ಹೂವಿನಂಥ ಮೃದುವಾದ ಡೋಕ್ಲಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದೊಂಥರ ಸ್ಪೈಸಿ ಕೇಕ್ ಥರ ಮಕ್ಕಳಿಗೆ ಯಾವಾಗಲೂ ಬೆಲ್ಲ ಸಕ್ಕರೆ ಸ್ವೀಟ್ ಕೇಕ್ ತಿಂದು ಬೇಜಾರಾಗಿದ್ದರೆ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಸೊ ಇದ್ರ ಜೊತೆ ಪುದೀನ ಚಟ್ನಿ ಅಂತೂ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಸೊ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಪುದೀನ ಚಟ್ನಿ, ಸ್ಪೆಷಲ್ ಪುದೀನ ಚಟ್ನಿ ಮೊಸರು ಹಾಕಿ ಮಾಡೋದು, ಆಮೇಲೆ ಹೂವಿನಂಥ ಮೃದುವಾದ ಕೇಕ್ ಮಾಡೋ ಪ್ರೊಸೀಜರನ್ನು ಹೇಳ್ತೇವೆ. ಸೊ ಇಲ್ಲಿ ನೋಡ್ತಿರ್ಬೋದು, ಮೊದಲು ಒಂದು ಪಾತ್ರೆಯನ್ನು ತಗೊಳ್ಳಿ. ಆ ಪಾತ್ರೆಗೆ ಕರೆಕ್ಟಾಗಿ 1 ಗ್ಲಾಸ್ ಮೆಜರ್ಮೆಂಟ್ ನೀರು ಹಾಕ್ಕೊಳ್ಳಿ. ಸೊ ಈ ಮೆಜರ್ಮೆಂಟ್ ಏನು ಗ್ಲಾಸ್ ತೊಗೊಂಡಿರ್ತೀರಿ ಅದೇ ಮೆಜರ್ಮೆಂಟ್ ಗ್ಲಾಸಲ್ಲೇ ನೀವು ಕಡಲೆ ಹಿಟ್ಟು, ಉಳಿದ ಪದಾರ್ಥಗಳನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ 1 ಗ್ಲಾಸ್ ನೀರಿಗೆ 2.5 ಟೀ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ 1 ಟೀ ಸ್ಪೂನಷ್ಟು ಪುಡಿ ಉಪ್ಪು, ಇಲ್ಲ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು. ಆಮೇಲೆ 1 ಟೀ ಸ್ಪೂನಷ್ಟು ಸಿಟ್ರಿಕ್ ಆ್ಯಸಿಡ್. ನಿಮ್ಮ ಹತ್ರ ಸಿಟ್ರಿಕ್ ಆ್ಯಸಿಡ್ ಇಲ್ಲ ಅಂತ ಅಂದರೆ ನೀವು ಈನೋ ಪೌಡರನ್ನು ಕೂಡ ಹಾಕ್ಕೊಳ್ಬೋದು. ಆವಾಗ ಈನೋ ಪೌಡ್ರ್ ಹಾಕಿದರೆ ನೀವು ಬೇಕಿಂಗ್ ಸೋಡಾ ಹಾಕೋದು ಸ್ಕಿಪ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸಿಟ್ರಿಕ್ ಆ್ಯಸಿಡ್ ಹಾಕ್ಕೊಳ್ತಿದ್ದೆ ನಾವು. ಆಮೇಲೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರಿನಲ್ಲಿ ಕರಗುವ ತನಕ ಒಂದೇ ಲೆವೆಲಲ್ಲಿ ಮಿಕ್ಸ್ ಮಾಡಬೇಕು. ಏನಿಲ್ಲ ಅಂದರೂ ಒಂದು 5 ನಿಮಿಷ ಆದರೂ ಚೆನ್ನಾಗಿ ಮಿಕ್ಸ್ ಮಾಡಿ. ಆವಾಗ ನಿಮಗೆ ಸಾಫ್ಟ್ ಸ್ಪಾಂಜಿ ಡೋಕ್ಲಾ ರೆಡಿ ಆಗುತ್ತೆ. ಸೊ ನೋಡ್ತಿರ್ಬೋದು, ಏನಿಲ್ಲ ಒಂದು ಕೆಲವೇ ಪದಾರ್ಥಗಳು ಇದರಲ್ಲಿ ಯೂಸ್ ಮಾಡ್ತೀವಿ, ಬಟ್ ನೀವು ಮಿಕ್ಸಿಂಗಲ್ಲೇ ತುಂಬ ಟೈಮ್ ಹೋಗುತ್ತೆ ಇದರಲ್ಲಿ. ಆಮೇಲೆ ನೀವು ಯಾವ ಗ್ಲಾಸಲ್ಲಿ ನೀರು ಹಾಕ್ಕೊಂಡಿದ್ದೀರಿ ಆ ಗ್ಲಾಸ್ ಮೆಷರ್ಮೆಂಟಲ್ಲಿ 2 ಗ್ಲಾಸ್ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಿಕೊಳ್ಬೇಕು. ಇದು ಯೆಲ್ಲೋ ಕಲರ್ ಬರಲಿ ಅಂತ ಹೇಳಿ ಅರಿಶಿನ ಪೌಡ್ರ್ ಹಾಕ್ಕೊಳ್ತಾರೆ, ಬಟ್ ಅರಿಶಿನ ಪೌಡ್ರ್ ಚಿಟಿಕೆ ಹಾಕ್ಕೊಳ್ಬೋದು ಬೇಕಿದ್ರೆ, ಆಪ್ಷನಲ್ ಅದು. ಇಲ್ಲಾದರೆ ಅದು ಲೈಟ್ ಯೆಲ್ಲೋ ಕಲರ್ ಬರುತ್ತೆ ಬರೀ ನೀವು ಕಡಲೆ ಹಿಟ್ಟು ಅಷ್ಟೇ ಹಾಕ್ಕೊಂಡ್ರೆ. ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಆಗಲ್ಲ, ಅಲ್ಲಲ್ಲಿ ಹಳ್ಳಲ್ಲಿ ಉಳಿಯುತ್ತೆ ಹೇಳಿ ಅರಿಶಿನ ಪೌಡ್ರನ್ನು ಹಾಕ್ಕೊಂಡಿಲ್ಲ. ಸೊ 2 ಗ್ಲಾಸ್ ಕಡಲೆ ಹಿಟ್ಟು ಹಾಕ್ಕೊಂಡ್ಮೇಲೆ 5ರಿಂದ 10 ನಿಮಿಷ ಒಂದೇ ಲೆವೆಲಲ್ಲಿ ಬೀಟ್ ಮಾಡಬೇಕು. ಸೊ ಚೆನ್ನಾಗಿ ಮಿಕ್ಸ್ ಆದರೆ ಮಾತ್ರ ಒಳ್ಳೆ ಡೋಕ್ಲಾ ನಿಮಗೆ ರೆಡಿ ಆಗುತ್ತೆ, ಸ್ಪಾಂಜಿ ಡೋಕ್ಲಾ. ಸೊ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ, ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಿ ಅಷ್ಟು ಚೆನ್ನಾಗಿ ಡೋಕ್ಲಾ ಬರುತ್ತೆ. ಇದನ್ನೊಂದು 10 ನಿಮಿಷ ಬಿಡಿ ಮಿಕ್ಸ್ ಎಲ್ಲ ಆದಮೇಲೆ. ಇಲ್ಲಿ ಅಷ್ಟು ತನಕ ನಾವು ಪುದೀನ ಚಟ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ. 1 ಮುಷ್ಟಿಯಷ್ಟು ಪುದೀನ ತಗೊಳ್ಳಿ. ಪುದೀನ ತಗೊಂಡು ಅದಕ್ಕೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಸೊ 1 ಮುಷ್ಟಿ ಕೊತ್ತಂಬರಿ, 1 ಮುಷ್ಟಿ ಪುದೀನ. ಆಮೇಲೆ ಅದಕ್ಕೆ ಸ್ವಲ್ಪ ಎಷ್ಟು ನಿಮಗೆ ಖಾರ ಬೇಕು, ಮಕ್ಕಳು ತಿನ್ನೋದಂದರೆ 2ರಿಂದ 3 ಸಾಕು. ಇಲ್ಲಿ ನಾವೊಂದು 4ರಿಂದ 5 ಹಸಿ ಮೆಣಸಿನಕಾಯಿ, ಆಮೇಲೆ ಸ್ವಲ್ಪ 4ರಿಂದ 5 ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಹಸಿ ಶುಂಠಿ, ಅರ್ಧ ಈರುಳ್ಳಿ, ದೊಡ್ಡ ಈರುಳ್ಳಿ ಆದರೆ ಅರ್ಧ ಈರುಳ್ಳಿ, ಸಣ್ಣದಿದ್ದರೆ 1 ಸಾಕು. ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ. ಸೊ ಮತ್ತು ಉಪ್ಪು, ಸ್ವಲ್ಪವೇ ಸಕ್ಕರೆ ಹಾಕ್ಕೊಳ್ಳಿ, 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಯಾಕಂದರೆ ಇಲ್ಲಿ ಮೊಸರು ಆ್ಯಡ್ ಮಾಡ್ತೇವೆ ನಾವು ಪುದೀನ ಚಟ್ನಿಗೆ, ಹುಳಿ ಬರಬಾರ್ದು ಹೇಳಿ 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೇವೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಮಿಕ್ಸರ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪವೇ ನೀರು ಹಾಕ್ಕೊಂಡು ಆದಮೇಲೆ ಇದನ್ನು ಮಿಕ್ಸರ್ ಮಾಡಿ. ಆಮೇಲೆ ಇದಕ್ಕೆ ಒಂದು ಚಹಾ ಕುಡಿಯೋ ಕಪ್ಪಿನಷ್ಟು, ಸಣ್ಣ ಕಪ್ಪಿನಷ್ಟು ಸ್ವಲ್ಪ ಮೊಸರು ತಗೊಳ್ಳಿ. ಗಟ್ಟಿ ಮೊಸರಾದರೂ ಚೆನ್ನಾಗಿರುತ್ತೆ. ಅದನ್ನು ಬೀಟ್ ಮಾಡಿಕೊಂಡು ತೆಳ್ಳಗೆ ಮಾಡ್ಕೊಳ್ಳಿ. ಆಮೇಲೆ ಪುದೀನ ಏನು ಚಟ್ನಿ ಮಾಡಿರ್ತೀರಿ ಸ್ವಲ್ಪವೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದು ಪ್ರೀ ಹೀಟ್ಗೆ ಇಡುವ ನಾವು ಕುಕ್ಕರನ್ನು. ಪ್ರೀ ಹೀಟಿಗೆ ಇಡುವಾಗ ನೀವು ವಿಸಿಲ್ ತೆಗೆಯೋದು ಮರಿಬೇಡಿ. ವಿಸಿಲ್ ತೆಗೆದು ಸ್ವಲ್ಪ ತಳದಲ್ಲಿ ನೀರು ಹಾಕಿ ಸ್ಟ್ಯಾಂಡ್ ಹಾಕಿ ಇಡಿ. ಆಮೇಲೆ ಅದನ್ನು ಪ್ರೀ ಹೀಟ್ ಇಟ್ಟಾದಮೇಲೆ ಈ ಕಡೆ ನಾವು ಏನೋ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೇವೆ, ಕಡಲೆ ಹಿಟ್ಟು, ನೀರು, ಸಿಟ್ರಿಕ್ ಆ್ಯಸಿಡೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ 1 ಟೀ ಸ್ಪೂನಷ್ಟು ಸೋಡಾ ಹಾಕ್ಕೊಂಡು 1 ಟೀ ಸ್ಪೂನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ಥರ. ಸೊ ನೋಡ್ತಿರ್ಬೋದು ಎಷ್ಟು ನೊರೆ ಆಗಿ ಕೇಕ್ ಬ್ಯಾಟಲ್ ಥರ ಬರ್ತಿದೆ. ತುಂಬ ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಇದು.
ಸೋಡಾ ಜೊತೆ. ಸೊ ಆವಾಗ ನಿಮಗೆ ಚೆನ್ನಾಗಿ ಸ್ಪಾಂಜಿ ಬರುತ್ತೆ. ಸೊ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಸ್ಪಾಂಜಿ ಸ್ಪೈಸಿ ಕೇಕ್ ಅಂದ್ಕೊಂಡು ಇಷ್ಟಪಡ್ತಾರೆ ಅವರು. ನೀವು ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತಿನ್ಬೋದು, ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ತಿನ್ಬೋದು. ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಡಬ್ಬೆಗೆ ಟಿಫಿನ್ ಬಾಕ್ಸಿಗೆ ಹಾಕ್ಕೊಡೋದಿದ್ರೆ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡ್ತಿರ್ಬೋದು, ನೀವು ಯಾವ ಪಾತ್ರೆಯಲ್ಲಿ ಕುಕ್ಕರ್ ಇಡ್ತೀರಿ ಆ ಪಾತ್ರೆಗೆ ಚೆನ್ನಾಗಿ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಳ್ಳಿ ಎಲ್ಲ ಕಡೆ. ಅಂದರೆ ಹಿಟ್ಟು ಅದಕ್ಕೆ ಹತ್ತೋದಿಲ್ಲ ಪಾತ್ರೆಗೆ. ಮಿಕ್ಸ್ ಮಾಡಿ ಆದಮೇಲೆ ಒಂದು 5 ನಿಮಿಷ ಬಿಟ್ಟು ಅದನ್ನು ಪಾತ್ರೆಗೆ ಹಾಕ್ಕೊಂಡು ಡಿಪ್ ಮಾಡಿ. 1-2 ಸಲ ಡಿಪ್ ಮಾಡಿದರೆ ಸಾಕು, ಜಾಸ್ತಿ ಜೋರಾಗಿನೂ ಡಿಪ್ ಮಾಡಲಿಕ್ಕೆ ಹೋಗಬೇಡಿ. ನೋಡ್ತಿರ್ಬೋದು ಹೇಗೆ ನೊರೆಯಾಗಿ ಹೇಗೆ ಕಾಣ್ತಿದೆ ಹೇಳಿ. ಕೇಕ್ ಬೇಸ್ ಥರ ಬರುತ್ತೆ ಇದು, ಬಟ್ ಇದು ಏನೋ ಸ್ಪೈಸಿ ಆಗಿರುತ್ತೆ ಅಷ್ಟೇ. ಬೆಲ್ಲ ಸಕ್ಕರೆ ಜಾಸ್ತಿ ಯೂಸ್ ಆಗಿರೋಲ್ಲ. ಸೊ ಶುಗರ್ ಪೇಷಂಟ್ ಯಾರಾದರೂ ಕೇಕ್ ತಿನ್ಬೇಕು ಅನಿಸಿದ್ರೆ ಕೂಡ ಇದನ್ನೊಮ್ಮೆ ಟ್ರೈ ಮಾಡ್ಬೋದು. ನೋಡ್ತಿರ್ಬೋದು, ಪ್ರೀ ಹೀಟಿಗೆ ಕುಕ್ಕರ್ ಇಟ್ಟಿದ್ವಿ, ನೀರು ಕುದೀತಿದೆ. ಸೊ ಈ ಪಾತ್ರೆಯನ್ನು ಅದರಲ್ಲಿ ಇಟ್ಟು ಕೆಳಗೆ ಸ್ಟ್ಯಾಂಡ್ ಹಿಡಿಯೋದನ್ನು ಮರಿಬೇಡಿ. ಆಮೇಲೆ ನೀವು ಏನು ಪಾತ್ರೆ ಇಡ್ತೀರಾ ಅದನ್ನು ದಯವಿಟ್ಟು ಒಂದು ಪ್ಲೇಟಲ್ಲಿ ಮುಚ್ಚಬೇಕು, ಇಲ್ಲಾಂದರೆ ಆ ನೀರು ಪಾತ್ರೆ ಒಳಗೆ ಮಿಕ್ಸ್ ಆಗಿಬಿಡುತ್ತೆ. ಸೊ ಆ ಕುಕ್ಕರನ್ನು ಮುಚ್ಚೋಕ್ಕಿಂತ ಮೊದಲು ಏನು ಪಾತ್ರೆ ಇಟ್ಟಿರ್ತೀರಿ ಅದಕ್ಕೊಂದು ಪ್ಲೇಟ್ ಮುಚ್ಚೋದನ್ನು ಮರಿಬೇಡಿ. ಸೊ ಪ್ಲೇಟ್ ಮುಚ್ಚಿ ಆದಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ. ವಿಸಿಲ್ ತೆಗೆಯೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ವಿಸಿಲ್ ತೆಗೆದೇ ಕುಕ್ಕರನ್ನು ಇಡಿ. ಏನಿಲ್ಲ ಕರೆಕ್ಟ್ 15 ಮಿನಿಟ್ಸ್ ಇಡಿ. ಸೊ ಆ ಬೇಯಲಿಲ್ಲ ಅಂತ ಹಿಡಿದ್ರೆ ಮಾತ್ರ ಒಂದು ಎಕ್ಸ್ಟ್ರಾ 5 ಮಿನಿಟ್ಸ್ ಲೋ ಫ್ಲೇಮಲ್ಲಿಟ್ಟು ಇಡ್ಬೋದು. ಸೊ ಮೀಡಿಯಮ್ ಫ್ಲೇಮಲ್ಲಿ ಕುಕ್ಕರ್ ಬೇಯ್ತಿರಲಿ. ಈ ಕಡೆ ನಾವು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳುವ. ಒಂದು ಸಣ್ಣ ಪಾತ್ರೆ ತಗೊಂಡು 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳುವ. ಆಮೇಲೆ ಒಗ್ಗರಣೆ ಕಾಳು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಜೀರಿಗೆ, ಬೇಕಿದ್ದರೆ ಜೀರಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಡೆಯುತ್ತೆ, ಸ್ಕಿಪ್ ಮಾಡ್ಕೊಳ್ಬೋದು. ಆಮೇಲೆ ನೀವು ಇದಕ್ಕೆ ಹಸಿ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಬಿಳಿ ಎಳ್ಳು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಒಗ್ಗರಣೆಯಲ್ಲೇ. ಆಮೇಲೆ ಸ್ವಲ್ಪ ಉದ್ದುದ್ದ ಹೆಚ್ಚಿರುವ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಅದರಲ್ಲಿ ಹುರ್ಕೊಳ್ಳಿ. ಚೆನ್ನಾಗಿ ಅದು ಖಾರ ಬಿಡೋ ತನಕ, ಅದು ಟ್ರಾನ್ಸ್ಪರೆಂಟ್ ಚೇಂಜ್ ಆಗುತ್ತೆ ಕಲರ್. ಸೊ ಆಗೋ ತನಕ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಒಗ್ಗರಣೆಯಲ್ಲೇ ಹಸಿಮೆಣಸಿನ್ಕಾಯನ್ನು. ಕೊಬ್ಬರಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ರೆ ನೀವು ಒಗ್ಗರಣೆಯಲ್ಲೇ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಕುದಿಲಿಕ್ಕೆ ಬಿಡಿ. ಒಂದು ಚಹಾ ಕುಡಿಯೋಕ್ಕೆ ಸಣ್ಣ ಕಪ್ಪಿನಟ್ಟು ನೀರು ಹಾಕ್ಕೊಂಡು ಕುದಿಲಿಕ್ಕೆ ಬಿಡಿ. ಆಮೇಲೆ ಸ್ವಲ್ಪವೇ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕುದಿಲಿ. ಅದು ಆ ಖಾರ ಎಲ್ಲ ನೀರಿಗೆ ಬಿಡಬೇಕು, ನೀರಲ್ಲಿ ಮಿಕ್ಸ್ ಆಗಬೇಕು. ಅಂದರೆ ಏನು ಬೇಸ್ ಮಾಡ್ಕೊಂಡಿರ್ತೀವಿ ಡೋಕ್ಲಾ ಬೇಸ್, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು. ಸೊ ಚೆನ್ನಾಗಿ ಕುದಿಸಿದನು, ಚೆನ್ನಾಗಿ ಕುದಿಸಿ ಆರಿಸಿ ಆದಮೇಲೆ ಈ ಬೇಸಿಗೆ ಹಾಕ್ಕೊಳ್ಬೇಕು. ಸೊ 20 ಮಿನಿಟ್ಸ್ ಆದಮೇಲೆ ಓಪನ್ ಮಾಡ್ತಿದ್ದೇವೆ. ಹೇಗೆ ಆಗಿದೆ ನೋಡೋಣ ಬನ್ನಿ. ಸೊ ಡೋಕ್ಲಾ ಬೇಸ್, ಸೊ ನೋಡ್ತಿರ್ಬೋದು ಎಷ್ಟು ಸ್ಪಾಂಜಿಯಾಗಿ ಹೇಗೆ ಮೇಲೆ ಉಬ್ಬಿ ಬಂದಿದೆ ಅಂಥೇಳಿ. ಸೊ ಇದನ್ನು ತೆಗೆಯುವಾಗ ಹುಷಾರು. ಇದು ಯಾವಾಗಲೂ ನೀವು ಇದನ್ನು ತೆಗೆಯುವಾಗ ಅದು ಬೆಂದಿದೆ ಇಲ್ಲ ಅಂತೇಳಿ ಒಂದು ಟೂತ್ ಪಿಕ್ ಅಥವಾ ಚಾಕು ಹಾಕಿ ಟ್ರೈ ಮಾಡಿ ನೋಡಿ. ಅದಕ್ಕೆ ಹತ್ತಲಿಲ್ಲ ಆದರೆ ಮಾತ್ರ ಅದು ಬೆಂದಿದೆ ಅಂತೇಳಿ ಅರ್ಥ. ಸೊ ಇದನ್ನು ಆರಿ ಆದಮೇಲೇ ತೆಗೀರಿ. ಬಿಸಿ ಇದ್ದಾಗಲೇ ತೆಗೆದ್ರೆ ಅದು ಅಲ್ಲೇ ಅಂಟ್ಕೊಂಡು ಬಿಡುತ್ತೆ, ಅರ್ಧಂಬರ್ಧ ಕಟ್ಟಾಗಿ ಬಂದುಬಿಡುತ್ತೆ. ಸೊ ದಯವಿಟ್ಟು ಅದನ್ನು ಆರಿ ಆದಮೇಲೆ ಉಲ್ಟಾ ಮಾಡಿ ಹೀಗೆ ಬಡಿದರೆ ಸಾಕು, ತಾನೇ ಬರುತ್ತೆ ಅದು. ಓಕೆ, ಸೊ ಇದು ನೋಡ್ತಿರ್ಬೋದು. ಈಗ ಏನು ಒಗ್ಗರಣೆ ಹಾಕಿ ಇಟ್ಕೊಂಡಿದ್ದೇವೆ ನಾವು, ಅದನ್ನು ಆರಿದದು, ಅದನ್ನು ಈ ಏನು ಡೋಕ್ಲಾ ಮಾಡಿರ್ತೇವೆ ಅದಕ್ಕೆ ನೀರನ್ನು ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ. ಸೊ ಎಲ್ಲ ಕಡೆ ಖಾರ ಸ್ಪ್ರೆಡ್ ಆಗುತ್ತೆ. ನೀರನ್ನು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಏನು ಒಗ್ಗರಣೆ ಮಾಡಿರ್ತೇವೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅಲ್ಲಲ್ಲಿ ಮೆಣಸಿನ್ಕಾಯಿ ಆಗಿರ್ಬೋದು, ಬಿಳಿ ಎಳ್ಳು, ಹಸಿ ಕೊಬ್ಬರಿ ಇಂಥದ್ದನ್ನೆಲ್ಲ ನೀವು ಮೇಲೆ ಹಾಕ್ಕೊಳ್ಬೋದು. ಇದಕ್ಕೆ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಮೇಲೆ. ಸೊ ಇಲ್ಲಿ ಏನು ಒಗ್ಗರಣೆ ಮಾಡಿದ್ದೇವೆ ಅದನ್ನೇ ಹಾಕ್ತಿದ್ದೇವೆ. ನೋಡ್ತಿರ್ಬೋದು ಎಷ್ಟು ಸ್ಪಾಂಜಿಯಾಗಿ ಡೋಕ್ಲಾ ಬಂದಿದೆ ಅಂಥೇಳಿ. ಇದು ಮಕ್ಕಳಿಗೂ ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ ದೊಡ್ಡವ್ರಿಗಾಗಿರ್ಬೋದು, ಏನು ಸಕ್ಕರೆ ತಿನ್ನೋಕೆ ಇಷ್ಟ ಇಲ್ಲ, ಕೇಕ್ ತಿನ್ನೋಕೆ ಇಷ್ಟ ಇಲ್ಲ ಅಂತೇಳಿ ಅಂದ್ಕೊಂಡ್ರು ಇದನ್ನು ನೀವು ಮಾಡಿ ಅವ್ರಿಗೆ ಒಮ್ಮೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡಿಕೊಡಿ. ಮತ್ತು ಅವರೇ ಬೇಕು ಅಂತ ಹೇಳಿ ಮಾಡಿಸ್ಕೊಳ್ತಾರೆ, ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು. ಸೊ ತಿನ್ನೋಕ್ಕಂತೂ ಸಖತ್ ಟೇಸ್ಟ್ ಕೊಡುತ್ತೆ ಇದು. ಸ್ವಲ್ಪ ಹುಳಿ
ಸ್ವಲ್ಪ ಸಕ್ಕರೆ, ಸ್ವಲ್ಪ ಸ್ಪೈಸಿಯಾಗಿ ತುಂಬ ರುಚಿಯಾಗಿರುತ್ತೆ. ನೋಡ್ತಿರ್ಬೋದು ಎಷ್ಟು ಸ್ಪಾಂಜಿಯಾಗಿ ಕೇಕ್ ಬಂದಿದೆ ಅಂತ ಹೇಳಿ. ಇದನ್ನು ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿಕೊಂಡು ನೀವು ಏನು ಪುದೀನ ಚಟ್ನಿ ಮಾಡಿರ್ತೀರ ಅದರ ಜೊತೆ ಸರ್ವ್ ಮಾಡಿ. ಸೊ ಪುದೀನ ಚಟ್ನಿ ಇಷ್ಟ ಇಲ್ಲ ಅಂದರೂ ನೀವು ಸಾಸ್ ಹಚ್ಕೊಂಡು ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಹಾಗೇನೂ ತಿಂದರೂ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಯಾರಿಗೆ ಹಾಗೆ ತಿನ್ನೋಕೆ ಇಷ್ಟ ಆಗಲ್ಲ ಅವರು ಪುದೀನ ಚಟ್ನಿಯನ್ನು ಹಚ್ಕೊಂಡು ತಿನ್ನಿ. ನೀವು ಸಾಫ್ಟಾದ ಹೂವಿನಂಥ ಮೃದುವಾದ ಡೋಕ್ಲಾ ಬೇಕಂತ ಅಂದರೆ ಕರೆಕ್ಟ್ ಮೆಷರ್ಮೆಂಟ್ ತಗೊಳ್ಳಿ. ಆಮೇಲೆ ಮಿಕ್ಸಿಂಗನ್ನು ತುಂಬ ಚೆನ್ನಾಗಿ ಮಾಡಿ. ಸೊ ಸಾಫ್ಟಾದ ಡೋಕ್ಲಾ ರೆಡಿ ಆಗುತ್ತೆ. ಇಲ್ಲ ಅಂತೇಳಿ ಅಂದರೆ ಅದು ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಹಸಿ ಬಿಸಿ ಆಗುವ ಚಾನ್ಸಸ್ ಇರುತ್ತೆ. ಆದ್ದರಿಂದ ಕರೆಕ್ಟ್ ಮೆಷರ್ಮೆಂಟ್ ಆಮೇಲೆ ಮಿಕ್ಸಿಂಗ್ ಕರೆಕ್ಟಾಗಿರಬೇಕು. ಸೊ ಹೀಗೆ ಆಗಿದೆ ಅಂತ ಹೇಳಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.